ಫೋರ್ತ್ ಸೆಮಿಸ್ಟರ್ NEPಯಲ್ಲಿ ಫೋರ್ತ್ ಸೆಮಿಸ್ಟರ್ದು ಒಂದು ಸಿಲೆಬಸ್ ಕಾಪಿ ಈ ರೀತಿಯಾಗಿದೆ ನಿಮಗೆ. ಈ ವರ್ಷದ ಫಿಸಿಕ್ಸ್ ಟೈಟಲ್ ಬಂದು ಥರ್ಮಲ್ ಫಿಸಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ. ಅದರಲ್ಲಿ ಫಸ್ಟ್ ಯೂನಿಟ್ ಥರ್ಮೋಡೈನಮಿಕ್ಸ್, ಸೆಕೆಂಡ್ ಯೂನಿಟ್ ಥರ್ಮೋಡೈನಮಿಕ್ಸ್ 2 ಇದೆ, ಥರ್ಡ್ ಕರೆಂಟ್ ಎಲೆಕ್ಟ್ರಾನಿಕ್ಸ್, ಥರ್ಡ್ ಆ್ಯಂಡ್ ಫೋರ್ತ್ ಏನಿದೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಇದೆ. 2 ಯೂನಿಟು ಥರ್ಮಲ್ ಫಿಸಿಕ್ಸ್ ಮೇಗಿದ್ರೆ 2 ಯೂನಿಟ್ಸು ಎಲೆಕ್ಟ್ರಾನಿಕ್ಸ್ ಮೇಗಿದಾವೆ. ಟೋಟಲ್ ನಿಮ್ಮದು 14 ಅವರ್ ಅಂದರೆ 56 ಅವರ್ಸ್ ಸಿಲೆಬಸ್ ಇದೆ ನಿಮಗೆ. ಇದರಲ್ಲಿ ಫಸ್ಟ್ ಯೂನಿಟ್ ಒಳಗಡೆ ಥರ್ಮೋಡೈನಮಿಕ್ಸ್ 1ಗಳಿರ್ತಕ್ಕಂಥ ಚಾಪ್ಟರ್ಸ್ ಏನಂತಂದ್ರೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಂದ ಸ್ಟಾರ್ಟ್ ಆಗ್ತದೆ ನಿಮಗೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ರಿವ್ಯೂ ಆಫ್ ಬೇಸಿಕ್ಸ್ ಆಫ್ ಥರ್ಮೋಡೈನಮಿಕ್ಸ್. ನೀವು PUC ಅಲ್ಲಿ ಕಲ್ತಿರ್ತಕ್ಕಂಥ ಥರ್ಮೋಡೈನಮಿಕ್ಸ್ನ ರಿವೈಸ್ ಮಾಡ್ಕೊಳ್ಬೇಕು. ಆಮೇಲೆ ಸ್ಟೇಟ್ಮೆಂಟ್ ಆಫ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸ್ಟೇಟ್ಮೆಂಟ್ ಆ್ಯಂಡ್ ಅದಾದಮೇಲೆ ಕಾರ್ನಾಟ್ ಥಿಯರಮ್. ಕಾರ್ನಾಟ್ ಥಿಯರಮ್ದು ಸ್ಟೇಟ್ಮೆಂಟ್ ಆ್ಯಂಡ್ ಪ್ರೂಫ್ ಎರಡನ್ನ ಕೇಳ್ತಾ ಇದ್ದಾರೆ. ಸ್ಟೀಮ್ ಇಂಜಿನ್ ಆ್ಯಂಡ್ ಆಟೋ ಇಂಜಿನ್, ಎರಡು ಥರದ ಇಂಜಿನ್ ಇದಾವೆ ನಿಮ್ಮದು. ಸ್ಟೀಮ್ ಇಂಜಿನ್ ಇದೆ, ಮತ್ತೊಂದು ಆಟೋ ಇಂಜಿನ್. ಆಟೋ ಇಂಜಿನ್ ಅಂದರೆ ಇಂಟರ್ನಲ್ ಕಂಬಷನ್ ಇಂಜಿನ್. ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ದ ಎಫಿಷಿಯನ್ಸಿ, ಅವೆರಡದು ಒಂದು ಎಫಿಷಿಯನ್ಸಿನ ಕಂಪೇರ್ ಮಾಡಬೇಕು. ಎಫಿಷಿಯನ್ಸಿನೂ ಸಹ ನಾವು ಡಿಸ್ಕಷನ್ ಮಾಡಬೇಕಾಗ್ತದೆ. ಡಿಸೈಲ್ ಇಂಜಿನ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಎಫಿಷಿಯನ್ಸಿ, ಮತ್ತು ಅದ್ರ ಜೊತೆ ಡಿಸೈಲ್ ಇಂಜಿನಿಂದು ಅದರದ್ದು ಎಫಿಷಿಯನ್ಸಿನೂ ಸಹ ನಾವು ಡಿಸ್ಕಷನ್ ಮಾಡಬೇಕು. ಅದಾದಮೇಲೆ ಬರ್ತಕ್ಕಂಥದ್ದು ನಿಮ್ಗೆ ಎಂಟ್ರೋಪಿ. ಎಂಟ್ರೋಪಿ ಒಳಗಡೆ ಕಾನ್ಸೆಪ್ಟ್ ಆಫ್ ಎಂಟ್ರೋಪಿ, ಎಂಟ್ರೋಪಿ ಅಂತಂದ್ರೆ ಏನು ಅನ್ನೋದು ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಚೇಂಜ್ ಇನ್ ಎಂಟ್ರೋಪಿ, ಯಾವ ಥರದ ಚೇಂಜ್ ಅಂದ್ರೆ ಒಂದು ಫಿಸಿಕಲ್ ಕಾನ್ಸೆಪ್ಟ್ ಆಫ್ ಎಂಟ್ರೋಪಿ, ಚೇಂಜ್ ಆಫ್ ಎಂಟ್ರೋಪಿ ಇನ್ ರಿವರ್ಸಿಬಲ್ ಸೈಕಲ್, ರಿವರ್ಸಿಬಲ್ ಸೈಕಲಲ್ಲಿ ಯಾವ ಥರ ಎಂಟ್ರೋಪಿ ಚೇಂಜ್ ಆಗ್ತದೆ ಅನ್ನೋದು. ಆಮೇಲೆ ಪ್ರಿನ್ಸಿಪಲ್ ಆಫ್ ಇನ್ಕ್ರೀಸ್ ಆಫ್ ಎಂಟ್ರೋಪಿ, ಯಾವ ರೀತಿಯಾಗಿ ಎಂಟ್ರೋಪಿ ಇನ್ಕ್ರೀಸ್ ಆಗ್ತದೆ ಮತ್ತು ಡಿಕ್ರೀಸ್ ಆಗ್ತದೆ ಅನ್ನೋದು. ಚೇಂಜ್ ಆಫ್ ಎಂಟ್ರೋಪಿ ಇನ್ ಇರ್ರಿವರ್ಸಿಬಲ್ ಪ್ರೊಸೆಸ್ ವಿತ್ ಎಕ್ಸಾಂಪಲ್. ಓಕೆ. ಆಮೇಲೆ ಟೆಂಪ್ರೇಚರ್ ಎಂಟ್ರೋಪಿ ಡಯಾಗ್ರಾಮ್, ಟೆಂಪ್ರೇಚರ್ ಮತ್ತು ಎಂಟ್ರೋಪಿ ಮಧ್ಯೆ ಇರ್ತಕ್ಕಂಥದ್ದು ಡಿಫ್ರೆನ್ಸ್, ಆ ಡಿಫ್ರೆನ್ಸ್ನ ಡಯಾಗ್ರಾಮ್ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡಬೇಕಿಲ್ಲಿ. ನೆಕ್ಸ್ಟ್ ಇರೋದು ನಿಮಗೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಎಂಟ್ರೋಪಿ. ಫಿಸಿಕಲ್ ಸಿಗ್ನಿಫಿಕೆನ್ಸ್ ಒಂದು ಅಪ್ಲಿಕೇಶನ್ ಅನ್ನು ಹೇಳ್ತಾ ಇದ್ದಾರೆ. ಎಂಟ್ರೋಪಿ ಆಫ್ ಪರ್ಫೆಕ್ಟ್ ಗ್ಯಾಸ್, ಪರ್ಫೆಕ್ಟ್ ಗ್ಯಾಸ್ ಅಂದ್ರೇನು, ಅದರಲ್ಲಿ ಎಂಟ್ರೋಪಿ ಯಾವ ರೀತಿಯಾಗಿರ್ತದೆ, ಇದು ನಿಮಗೆ ಕಾಂಪಿಟೇಟಿವ್ ಕ್ವಶನಲ್ಲೂ ಸಹ ಭಾಳಷ್ಟು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ಎಂಟ್ರೋಪಿ ಆಫ್ ಪರ್ಫೆಕ್ಟ್ ಗ್ಯಾಸ್ ಅಂತೇಳಿ. ಆಮೇಲೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇನ್ ಟರ್ಮ್ಸ್ ಆಫ್ ಎಂಟ್ರೋಪಿ. ಫಸ್ಟ್ ನಾವು ಎಂಟ್ರೋಪಿಯ ಸೆಕೆಂಡ್ ಲಾ, ಥರ್ಮೋಡೈನಮಿಕ್ಸ್ ಸೆಕೆಂಡ್ ಲಾ ನೋಡಿದ್ವಿ, ಅದನ್ನು ಇನ್ ಟರ್ಮ್ಸ್ ಆಫ್ ಎಂಟ್ರೋಪಿ ಒಳಗಡೆ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ಡಿಸ್ಕಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಎಂಟ್ರೋಪಿ ಆಫ್ ದ ಯೂನಿವರ್ಸ್, ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ನೆರೆಸ್ಟ್ ಈಟ್ ಥಿಯರಮ್ ಸ್ಟೇಟ್ಮೆಂಟ್. ಅದಾದಮೇಲೆ ಯೂನಿಟ್ 2 ಅಲ್ಲಿ ಥರ್ಮೋಡೈನಮಿಕ್ಸ್ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮ್ಯಾಕ್ಸ್ವೆಲ್ಸ್ ಥರ್ಮೋಡೈನಮಿಕ್ಸ್ ರಿಲೇಷನ್ಸ್, ಥರ್ಮೋಡೈನಮಿಕ್ಸ್ ವೇರಿಯೇಬಲ್ಸ್, ಥರ್ಮೋಡೈನಮಿಕ್ಸ್ ಒಳಗೆ ವೇರಿಯೇಬಲ್ಸ್ ಯಾವ್ಯಾವ ಇದ್ದಾವೆ ಅದನ್ನು ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ವೇರಿಯೇಬಲ್ಸ್, 2 ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇದಾವೆ, ಒಂದು ಎಕ್ಸ್ಟೆನ್ಸಿವ್, ಇನ್ನೊಂದು ಇಂಟೆನ್ಸಿವ್ ಅಂತೇಳಿ. ಡೆರಿವೇಷನ್ಸ್ ಆಫ್ ಮ್ಯಾಕ್ಸ್ವೆಲ್ ಥರ್ಮೋಡೈನಮಿಕ್ ರಿಲೇಷನ್, ಜನರಲ್ ರಿಲೇಷನ್ಶಿಪ್ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ಸ್ ಆಫ್ ಅಪ್ಲಿಕೇಶನ್ಸ್ ಯಾವುದು ಅಂದರೆ ಸ್ಪೆಸಿಫಿಕ್ ಹೀಟ್ ಇಕ್ವೇಷನ್ ಫಾರ್ ದ ವಂಡರ್ ವಾಲ್ಸ್ gas and Joule-Thomson cooling and Joule-Thomson coefficient for the perfect and van der Waal gas. Clausius-Clapeyron equations, first latent heat of equation. ಇದಾದ್ಮೇಲೆ ಇದರಲ್ಲೇ ಸೆಕೆಂಡ್ ಪಾರ್ಟ್ ಬಂದು ನಿಮಗೆ ಥರ್ಮೋಡೈನಮಿಕ್ಸ್ ಪೊಟೆನ್ಷಿಯಲ್ಸ್ ಅಂತ ಇದೆ ನಿಮಗೆ. ಇದರಲ್ಲಿ ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಎಲ್ಮೋಜ್ ಫ್ರೀ ಎನರ್ಜಿ, ಗಿಬ್ಸ್ ಫ್ರೀ ಎನರ್ಜಿ, ಸಿಗ್ನಿಫಿಕೆನ್ಸ್ ಆಫ್ ಥರ್ಮೋಡೈನಮಿಕ್ಸ್ ಪೊಟೆನ್ಷಿಯಲ್ಸ್, ರಿಲೇಷನ್ಸ್ ಆಫ್ ಥರ್ಮೋಡೈನಮಿಕಲ್ ಪೊಟೆನ್ಷಿಯಲ್ with their variables, first and second order phase transitions. ಇದು ನಿಮಗೆ ಸೆಕೆಂಡ್ ಯೂನಿಟ್ ಅಲ್ಲಿ ಇರ್ತಕ್ಕಂಥದ್ದು. ಒಂದು ಮ್ಯಾಕ್ಸ್ವೆಲ್ ಒಳಗಡೆ ಥರ್ಮೋಡೈನಮಿಕ್ಸ್ ರಿಲೇಷನ್ ಕೇಳಿದ್ರೆ ನೆಕ್ಸ್ಟ್ ಬರೋ ಥರ್ಮೋಡೈನಮಿಕ್ಸ್ ಪೊಟೆನ್ಷಿಯಲ್ ಬಗ್ಗೆ ಡಿಸ್ಕಷನ್ ಇದೆ. ಅದಾದಮೇಲೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ 1 ಒಳಗಡೆ ಕರೆಂಟ್ ವೋಲ್ಟೇಜ್ ಸೋರ್ಸ್, ನ್ಯೂಟನ್ಸ್ ನೆಟ್ವರ್ಕ್ ಥಿಯರಮ್ಸ್ ಬಗ್ಗೆ ನಾವು ಕಲಿತೇವೆ. ಕಾನ್ಸೆಪ್ಟ್ ಆಫ್ ವೋಲ್ಟೇಜ್ ಸೋರ್ಸ್, ವೋಲ್ಟೇಜ್ ಸೋರ್ಸ್ ಅಂದ್ರೆ ಯಾವ, ಅದರಲ್ಲಿ ಮತ್ತೆ ಐಡಿಯಲ್ ಆ್ಯಂಡ್ ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್ ಅಂತ ಬರ್ತದೆ. ಐಡಿಯಲ್ ಅಂತಂದ್ರೇನು, ಪ್ರಾಕ್ಟಿಕಲ್ ಅಂತಂದ್ರೇನು ಅನ್ನೋದು. ಕಾನ್ಸೆಪ್ಟ್ ಆಫ್ ಕರೆಂಟ್ ಸೋರ್ಸ್, ಒಂದು ವೋಲ್ಟೇಜ್ ಸೋರ್ಸ್ ನೋಡಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾನ್ಸೆಪ್ಟ್ ಆಫ್ ಕರೆಂಟ್ ಸೋರ್ಸ್. ಅದರಲ್ಲೂ ಸಹ ಒಂದು ಐಡಿಯಲ್ ಮತ್ತು ಪ್ರಾಕ್ಟಿಕಲ್ ಸೋರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇವೆರಡರ ಆಧಾರದ ಮೇಲೆ ಥೆವೆನಿಯನ್ ಆ್ಯಂಡ್ ನಾರ್ಟನ್ಸ್ ಥಿಯರಮ್ನ ಸ್ಟೇಟ್ಮೆಂಟ್ ಆ್ಯಂಡ್ ಪ್ರೂಫ್ ಇವೆರಡನ್ನು ಸಹ ಡಿಸ್ಕಷನ್ ಮಾಡ್ತೇವೆ ನಾವು. ಇದಾದ್ಮೇಲೆ ಬರ್ತಕ್ಕಂಥದ್ದು ನಿಮಗೆ ಪವರ್ ಸಪ್ಲೈ, ಪವರ್ ಸಪ್ಲೈ ವಿತ್ ಫಿಲ್ಟರ್ಸ್. ಫಿಲ್ಟರ್ಸ್ ಯಾವ ಅಂದರೆ ಇಲ್ಲಿ LC ಆ್ಯಂಡ್ ಪೈ ಸೆಕ್ಷನ್ ಅಂತ ಹೇಳಿ ಕರಿತೀವಿ. IC ರೆಗ್ಯುಲೇಟೆಡ್ ಪವರ್ ಸಪ್ಲೈ, ಅದನ್ನು 78XX ಅಂತ ಹೇಳಿ ಕರಿತೀವಿ ಪವರ್. ಅದಾದ್ಮೇಲೆ ಬರ್ತಕ್ಕಂಥದ್ದು BJT ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. BJT ಕ್ಯಾರೆಕ್ಟರಿಸ್ಟಿಕ್ ಇನ್ CE ಮೋಡ್, CE ಅಂದರೆ ಕಾಮನ್ ಆ್ಯಂಡ್ ಎಮಿಟರ್ ಮೋಡ್, ಆಪರೇಟಿಂಗ್ ಪಾಯಿಂಟ್, biasing of BJT. Mention different types of biasing, analysis of voltage divider biasing, derivations of
current in common mode, voltage in common and emitter mode, DCH parameters and their determination using low frequency transistor model, single stage RC coupled CA amplifier, expression for the current and gain voltage gain, input impedance and output impedance, frequency response, brief explanation of positive and negative feedback. Transistor is an oscillator, Hartley Colpitts and phase shift oscillations, qualitative only. ಇದಾದ್ಮೇಲೆ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಬರ್ತದೆ ನಿಮ್ಗೆ. ಟೈಪ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಪ್ಯಾರಾಮೀಟರ್ ಆಫ್ JFET, ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಇದಾದ್ಮೇಲೆ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ನಿಮ್ಗೆ ಯೂನಿಟ್ 4 ಎಲೆಕ್ಟ್ರಾನಿಕ್ಸ್ 2 ಅಂತೇಳಿ. ಇದರಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC ಅಂತ ಏನು ಕರಿತೀವಲ್ಲ ಅದರ ಬಗ್ಗೆ ಡಿಸ್ಕಷನ್ ಇದೆ. ಇಂಟ್ರೊಡಕ್ಷನ್ಸ್ ಆಫ್ ICs, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಟೈಪ್ಸ್ ಆಫ್ ICs, IC355 ಇಂಟರ್ನಲ್ ಕಾನ್ಫಿಗರೇಷನ್, IC355 ಟೈಮರ್, ಅಸ್ಟೇವನ್ ಮಲ್ಟಿವೈಬ್ರೇಟರ್. Operational amplifier, op-amp, ideal op-amp and its characteristic, practical op-amp, concept of virtual ground, op-amp parameter, op-amp with negative feedback, inverting op-amp, closed loop voltage gain expression, input and output impedance, non-inverting op-amp, closed loop voltage gain expression, op-amp as adder, subtractor, voltage follower, integrator and differentiator. Digital electronics, positive and negative logic levels, logic operations, NOT or AND gates and operations, constructions of truth table, digital logic gates, NOT or AND, NOR and XOR, XNOR gates, input output timing diagram and NAND and NOR gates, Boolean theorems, De Morgan's theorems using truth table, using the gates, design of basic gates using NAND and NOR, simplification of Boolean expression. ಇದಿಷ್ಟು ನಿಮಗೆ 4 ಯೂನಿಟ್ಗಳಾಗಿದೆ. ಬೇಸಿಕ್ 4 ಸೆಮ್ಸ್ಗೆ ಇರ್ತಕ್ಕದ್ದು ನಿಮಗೆ. ಓಕೆ, ಥ್ಯಾಂಕ್ ಯು.